ಅಣ್ಣವ್ರ ಮನೆಗೆ ಹೋದ್ವಿ. ಅಲ್ಲಿ ನಿಂತಿದ್ರು, ಇದು ಅಫಿಷಿಯಲಾಗಿ ಕರ್ಕೊಂಡು ಹೋದ್ರು. ಮನೆಗೆ ಹೋದ್ರೆ ಯಾರೂ ಇಲ್ಲ. ಎಷ್ಟನೇ ಇಸ್ವಿ ಸರ್ ಇದು? 2005 11ನೇ ತಾರೀಕು ನವಂಬರ್. ಇದು ಡಿಸೆಂಬರ್ 11. ನಮ್ಮನ್ನೇ ಹಾಕಿದ್ದೆ ಅಣ್ಣವ್ರ ಮನೆಗೆ ಹೋಗಿ 20 ವರ್ಷ ಅಂತ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಹೋದ್ವಿ. ಹೋದ ತಕ್ಷಣ ತುಂಬ ಇದು, ನಾನು ಈ ರೀತಿಯ ಭೇಟಿ ನನ್ನ ನಿರೀಕ್ಷೆನೇ ಮಾಡಿರಲಿಲ್ಲ. ಹೋದ ತಕ್ಷಣ ನಾನೇ ಎಂಟ್ರಿ ಆಗಿದ್ದು ಫಸ್ಟು. ಅಣ್ಣವರು ಸೋಫಾ ಮೇಲೆ ಕೂತಿದ್ರು. ಅಣ್ಣವ್ರಿಗೆ ಯಾಕೆ ಜನ ಇಷ್ಟಪಡ್ತಾರೆ ಅಂದರೆ ಕಾರಣಗಳು ತುಂಬ ಇದೆ. ನಾನು ಎಂಟ್ರಿ ಆದೆ, ಹೋದ ತಕ್ಷಣ ಅಣ್ಣವ್ರು ನಿಂತ್ಕೊಂಡ್ಬಿಟ್ರು ಸರ್. ನಿಂತ್ಬಿಟ್ಟು ಕೈ ಮುಗಿದ್ಬಿಟ್ರು. ನಮ್ಗೆ ಅಲ್ಲೇ ಅರ್ಧ ಆಗೋಯ್ತು. ಅಣ್ಣವ್ರ ಮುಂದೆ ಕೈ ಮುಗಿಸ್ಕೊಳೋದೇನು ಥರ ಶಾಕ್ ಆಗೋಯ್ತು. ಬನ್ನಿ 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 ಅಂತ 7 ಜನ 6 ಜನ ಹೋಗಿದ್ವಿ. ಫೋಟೋ ಇದೆಯಲ್ಲ, ಬನ್ನಿ ಬನ್ನಿ ಅಂದರು. ಇನ್ಯಾರಿದ್ದಾರೆ ಕೈ ಮುಕ್ಕೊಂಡಿದ್ದಾರೆ ಸರ್. ಕೈ ಬಿಡಲಿಲ್ಲ. ಇನ್ಯಾರಿದ್ದಾರೆ ಎಲ್ರಿಗೂ ಫೈನಲ್ಲ ಎಲ್ಲರೂ ಬಂದ್ರಣ್ಣ. ಆಯಿತು. ಅದರಲ್ಲಿ ಇಬ್ಬರು ಫೋಟೋಗ್ರಾಫರ್ ಕರ್ಕೊಂಡು ಹೋಗಿದ್ವಿ ನಾವು. ಫೋಟೋ ಇಲ್ವಲ್ಲ, ಮೊಬೈಲ್ ಇಲ್ವಾ, ಫೋಟೋಗ್ರಾಫರ್ ಕರ್ಕೊಂಡೋಗಿ ಎಲ್ಲ ಕೂತ್ಕೊಂಡ್ವಿ. ಅಣ್ಣವ್ರು ಕೂತ್ಕೊಂಡಿದ್ರು. ಆಮೇಲೆ ಅವರು ಪರಿಚಯ ಮಾಡಿಕೊಟ್ರು. ಅನಂತು ಅಣ್ಣ ಇವರು ಶ್ರೀನಿವಾಸ್ ಅಂತ ಎಲ್ಲರ ಹೆಸರು ಹೇಳಿದ್ರು. ಇವರೇನು ಬರೆದಿದ್ದಾರಂತೆ ನಿಮ್ಮ ಬಗ್ಗೆ ನೋಡಿ ಅಂದರು. ಹೌದಾ, ಬರೆದಿದ್ದಾರಾ? ಹಾಂ, ಕೂತ್ಕೊಳ್ಳಿ ಅಂತ ಪಾರ್ವತಮ್ಮನ ಕರೆದ್ರು. ನೋಡಿ ಇವರೆಲ್ಲ ಅಭಿಮಾನಿಗಳು ಬಂದಿದ್ದಾರೆ, ಸ್ವಲ್ಪ ಟೀ ತಂದ್ಬಿಡಿ ಅಂದರು. ಅವರು ಇನ್ನೊಬ್ರಿಗೆ ಹೇಳಿದ್ರು, ಟೀ ತಂದ್ಬಿಡಪ್ಪ ಹೇಳ್ಬಿಟ್ಟು ಒಳಗೆ ಹೋಗ್ಬಿಟ್ರು ಅವರು. ನಾವೇ ಅಣ್ಣ ಅವರು 5 ಜನ, 5 ಜನ 6 ಜನನೋ ಅಷ್ಟೇ. ಮುಂದೆ ಫೋಟೋಗ್ರಾಫರು ಕೂತ್ಕೊಂಡ್ವಿ. ನಾನು ಹೇಳಿದೆ, ಅಣ್ಣ ನಿಮ್ಮ ಬಗ್ಗೆ, ನಿಮ್ಮ ಚಿತ್ರಗಳ ಬಗ್ಗೆ ಒಂದು ಸ್ಟೋರಿ ಥರ ಮಾಡಿದ್ದೀನಿ, ಮೊದಲನೇ ಚಿತ್ರದಿಂದ ಕೊನೆ ಚಿತ್ರದವರೆಗೂ. ನಿಮ್ಮ ಮುಂದೆ ಓದ್ಬೇಕಣ್ಣ ಅಂದೆ. ಓದಿ ಅದಕ್ಕೆ ಯಾಕೆ ಅಂತ ಕೈ ಹಿಡಿದು ಪಕ್ಕದಲ್ಲಿ ಕುಣಿಸ್ಕೊಂಡ್ರು. ನಾನೆಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಅದನ್ನು ತೆಗೆದು ಓದಿದೆ. 3 ಲೈನ್ ಓದಿದೆ ಸರ್. ಗಂಟ್ಲಾಗಲಿಲ್ಲ. ಒಂಥರ ಇದೇ ಪ್ರೀತಿನೋ ವಿಶ್ವಾಸನೋ ಭಯನೋ ಗೊತ್ತಾಗಲ್ಲ, ಅಭಿಮಾನನೋ ಒಂಥರ ಆಯಿತು. ಯಾಕೆ ಅಂದರು. ಅವರು ಅನಂತ ಹೇಳಿದ್ರು, ಅಣ್ಣ ನಿಮ್ಮನ್ನ ಫಸ್ಟ್ ಟೈಮ್ ಎಷ್ಟು ಥರದಿಂದ ನೋಡ್ತಾ ಇದ್ದಾರೆ, ಅದರಿಂದ ಗಂಟ್ಲು ಹಿಡಿದ್ಬಿಟ್ಟೈತೆ ಅವ್ರಿಗೆ ಅಂದರು. ಹಾಂ, ಅವ್ರು ಇಲ್ಲೇ ಕೂತ್ಕೊಳ್ಳಿ, ನೀವು ನಿಂತ್ಕೊಂಡು ಓದಿ ಅಂದರು. ಅನಂತವ್ರಿಗೆ ಅವ್ರು ನಿಂತ್ಕೊಂಡು ಓದ್ತಾ ಇರೋದು ಫೋಟೋ ಇದೆ. ಅವ್ರು ಇಲ್ಲೇ ಇರಲಿ, ನೀವು ಓದಿ ಅಂದರು. ಅವರು ಶುರು ಮಾಡಿದ್ರು. ನಾನು ನಿಜವಾಗ ಅಂದ್ಕೊಂಡಿರಲಿಲ್ಲ, ಒಂದೊಂದು ಪದ ಹಾಕಿದ್ದೆ. ಓ, ಅವರ ರಿಯಾಕ್ಷನ್ನು ನಾನು ನೋಡ್ತಾ ಇದ್ದೆ. ನೋಡಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು ಅವ್ರಿಗೆ. ಕೊನೆಯಲ್ಲಿ ಮುಗೀತು. ನೋಡಿದ್ರು, ಅನಂತನು ಕೂತ್ಕೊಂಡ್ರು. ನನ್ನ ಮಕ್ಕ ನೋಡಿದ್ರು. ಏನು ಮಾಡ್ಕೊಂಡಿದ್ದೀರಿ ಅಂದರು. ಅಣ್ಣ ನಾವು ಯೂನಿವರ್ಸಿಟಿಲಿದ್ದೀನಿ, ಡ್ಯೂಟಿ ಮಾಡ್ತಾಯಿದ್ದೀನಿ. ಓಹೋ, ಜ್ಞಾನ ಭಾರತಿಯವರು ಅಂತ ತಿರ್ಗಾ ಕೈ ಮುಗಿದ್ರು. ನಮಗಿದ್ದಿದ್ದು ಇದಾಯಿತು. ಏನಪ್ಪ ಇದು, ನಾನು ಯೂನಿವರ್ಸಿಟಿ ಅಂದರೆ ಇವರು ಜ್ಞಾನ ಭಾರತಿ ಅಂತಾರೆ ಅಂದ್ಬಿಟ್ಟು. ಮತ್ತು ಇನ್ನೇನು ಸಮಾಚಾರ, ಹಾಗೆ ಹೀಗೆ ಏನು ಮಾಡ್ಕೊಂಡಿದ್ದೀರಿ? ಏನಿಲ್ಲಣ್ಣ, ಹಿಂಗೆ ಸುಮ್ಮನೆ ಬರಿಬೇಕು ಅಂತ ಇನ್ನು ಮುಂದೆ ನಿಲ್ಲಿಸ್ಬಾರ್ದು, ಏನಾದರೂ ಬರಿಬೇಕು, ಚೆನ್ನಾಗಿ ಬರ್ತಿದ್ದೀರಿ ಅಂದ್ಬಿಟ್ಟು. ಮುಂದೆಗಡೆ ಟೀಪ ಇತ್ತು, ಹಣ್ಣಿನ ಬುಟ್ಟಿ ಎಲ್ಲ ತೊಗೊಂಡಿದ್ವಿ, ಅಲ್ಲಿಟ್ಟಿದ್ರಿ. ಆಮೇಲೆ ಸ್ವೀಟ್ ಅಣ್ಣ, ಸ್ವೀಟ್ ತಿನ್ನಬೇಕು ಅಂದೆ. ಹಾಂ ಕುಡಿ, ನಾನು ತಿನ್ನಿಸ್ತೀನಿ ಅಂದರು. ಅವರೇ ತೊಗೊಂಡ್ರು. ಎಲ್ರಿಗೂ ನಿಂತ್ಕೊಂಡ್ಸಿದ್ದು ಅದು ಇದೆ ಫೋಟೋ. ಒಂದು ಸ್ವೀಟು ಮುರಿಯೋದು ನಮ್ಗೆ ಅರ್ಧ, ಇನ್ನರ್ಧ ಅವರು. ಅಂದರೆ ಸ್ವೀಟ್ ಕಂಡ್ರೆ ಇಷ್ಟ ಅವ್ರಿಗೆ ಸ್ವಲ್ಪ. ಅಷ್ಟು ಸ್ವೀಟು ಪಾರ್ವತಮ್ಮವ್ರಿಗೆ ಗೊತ್ತಿಲ್ಲ ಅಷ್ಟು ತಿಂತಾರೆ ಅಂತ. ಶುಗರ್ ಇತ್ತು ಅಂತ ಕಾಣುತ್ತೆ. ಇರ್ತಲ್ಲ. ಆಮೇಲೆ ಅದು ಹಾಕೋರು. ಆಮೇಲೆ ಇನ್ಯಾರನ್ನ ಇದ್ದೀರಾ ಸ್ವೀಟ್ ತಿನ್ನೋರು? ಯಾರೂ ಇಲ್ಲ. ಯಾಕೆಂದರೆ ತಿನ್ಬೇಕಲ್ಲ ಇನ್ನು ಸ್ವಲ್ಪ ಅರ್ಧ. ಆಮೇಲೆ ಆಯಿತು, ಕೂತ್ಕೊಂಡು ನೋಡಿದ್ರು. ನನ್ನ ಮಕ್ಕ ನೋಡಿದ್ರು. ನಾನು ಬರ್ದಿಟ್ಟಿದ್ನಲ್ಲ ಫೈಲು, ಅದನ್ನು ನೋಡಿದ್ರು. ಹಿಂಗೆ ನೋಡಿದ್ರು. ನಾನು ಏನು ತಪ್ಪೇನ ಬರೆದು ಬಿಟ್ಟಿದ್ದೀನ, ಏನಪ್ಪ ಇದು ಕತೆ ಅಂದ್ಕೊಂಡು ನೋಡ್ತಾ ಇದ್ದೆ. ಟಕ್ ಅಂತ ಎತ್ಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಬಿಟ್ರು. ಶೀಟ್ ಅದು ಫೈಲ್ ಥರ ಮಾಡಿದ್ದೆ, ತಲೆ ಮೇಲೆ ಇಟ್ಕೊಂಬಿಟ್ರು. ನಮಗೆ
ಎಲ್ರಿಗೂ ಸರ್ ಆಶ್ಚರ್ಯ ಆಗೋಯ್ತು. ಹಾಂ ಶ್ರೀನಿವಾಸ್ ಅವರೇ ನೋಡಿ, ಒಂದ್ಸಲಿ ಹೆಸರು ಹೇಳಿದ್ದಷ್ಟೇ ಜ್ಞಾಪಕ ಇತ್ತು. ಶ್ರೀನಿವಾಸ್ ಅವರೇ, ನನ್ನ 50 ವರ್ಷಗಳ ನೆನಪನ್ನು ಹಾಂ ಎಷ್ಟೋ ಚಿತ್ರಗಳು ನಾನು ಮರ್ತಿದ್ದೆ, ಆ ಚಿತ್ರಗಳಿಗೆ ಪದ ಹಾಕಿ ತುಂಬಿ ಬರ್ತಿದ್ರಲ್ಲ, ನನಗಿವತ್ತು ಸಂತೋಷ ಆಯಿತು ಹಾಂ ಅಂಥೇಳಿ ಹಾಂ ಇದು ಮಾಡಿ 1 ನಿಮಿಷ ಇಟ್ಕೊಂಡಿದ್ರು ಸರ್. ಹಾಂ ಇಟ್ಕೊಂಡು ಈ ನಮ್ಮ ಇವರೆಲ್ಲ ಹೇಳ್ತಾರೆ, ಹಾಂ ಏಯ್ ನೀನೇ ಪುಣ್ಯವಂತೆ ಬಿಡು, ನೀನು ಬರ್ದಿರೋದನ್ನ ಇಟ್ಕೊಂಡವ್ರೆ ಅಂದರೆ ಹಾಂ ಬೇರೆಯವ್ರದ್ದೇನೋ ಗೊತ್ತಿಲ್ಲ, ನಿಂದು ಇಟ್ಕೊಂಡವ್ರೆ ಅಂದರೆ ನೀನೇ ಪುಣ್ಯವಂತ ಅಂತೇಳಿ ಹಾಂ ಇಟ್ಟರು. ಅನಂತವರು ಹಾಂ ಹೇಳಿದ್ರು, ಏನು ರೀ ಕತೆ ನಿಮ್ಮದು, ಅಣ್ಣವರೇ ತಲೆ ಮೇಲೆ ಇಟ್ಕೊಂಬಿಟ್ರಲ್ರಿ ಅಂತ ಹೇಳಿದ್ರು. ನಮಗೆ ಮಾತೇ ಬರ್ತಾಯಿಲ್ಲ ಸರ್, ಹಾಂ ಮಾತು ಬರ್ತಾಯಿಲ್ಲ. ಆಮೇಲೆ ಇನ್ನೊಬ್ಬರು ಶ್ರೀನಿವಾಸ್ ಅಂತಿದ್ರು, ಹಾಂ ಅವರು ಮಾಗಡಿಯವರು. ಹಾಂ ಅಣ್ಣ ನೀವು ಸಾವಂದುರ್ಗಕ್ಕೆ ಬಂದಿದ್ರಿ, ನಮ್ಮ ಮನೆ ಪಕ್ಕನೇ ಶೂಟಿಂಗ್ ಆಗಿದ್ದು ಮಾಗಡಿ ಸಾವಂದುರ್ಗದ ಹತ್ರ. ನಿಮ್ಮನ್ನೆಲ್ಲ ನೋಡಿದ್ವಿ ಹತ್ರ. ಯಾವಾಗ? ನಾನೊಬ್ಬ ಕಳ್ಳ ಶೂಟಿಂಗ್ ನಾನೊಬ್ಬ ಕಳ್ಳನಾಗೆ ನಿಮ್ಮ ಊರಿಗೆ ಬಂದಿದ್ದೆ ನಾನು. ಚೆನ್ನಾಗಿದೆ. ಅವರು ಫೋಟೋ ಇಡ್ಸ್ಕೊಂಡ್ರು, ಎಲ್ಲರ ಜೊತೆನೂ ಫೋಟೋ ಇಡ್ಸ್ಕೊಂಡು 45 ನಿಮಿಷ ಆಯಿತು. 45 ನಿಮಿಷ ಅವ್ರ ಜೊತೆ ಕಾಲ ಕಳೆದ್ರಿ. 45 ನಿಮಿಷ ಹಾಕಿ ನಮಗೆ ಯಾವ್ಯಾವ ರೀತಿ ಬೇಕೋ ಫೋಟೋ ಇಡ್ಸ್ಕೊಂಬಿಟ್ವಿ. ಜೊತೇಲಿ ಕೂತ್ಕೊಂಡು ಸ್ವೀಟ್ ತಿನ್ಕೊಂಡು 3 ಸಲ ಕಾಲು ಬಿದ್ದು ನಮ್ಗೆ ಖುಷಿ ಎಷ್ಟೇ, ಯಾರೂ ಕೇಳೋರಿಲ್ಲ ನಮ್ಮನಲ್ಲಿ. ಆಮೇಲೆ ಪಾರ್ವತಮ್ಮನವ್ರು ಬಂದರು. ಏನು ಅದು ಅಂದ್ರೆ ಹಿಂಗೆ ತೊಗೊಂಡ್ರು, ನಾನು ಬರ್ದಿದ್ನಲ್ಲ ತಗೊಂಡು ಓದಿದ್ರು. ಅವ್ರು ಓದ್ತಾನೇ ಇದ್ದರು, ನಮ್ಮ ಪಾಡಿಗೆ ನಾವು ಮಾತಾಡ್ತಾಯಿದ್ವಿ, ಅವ್ರು ಓದ್ತಾ ಇದ್ರು, ಎಲ್ಲ ಓದೋರು ಅವರು. ಹಿಂಗೆ ನೋಡಿದ್ರು ನನ್ನ ಅಷ್ಟೇ, ಹಿಂಗೆ ನೋಡಿದ್ರು ಅಷ್ಟೇ. ಅವರೇನು ಕೇಳಲಿಲ್ಲ. ಆಮೇಲೆ ಇಟ್ಟು ಟೇಬಲ್ ಮೇಲೆ ಇಟ್ಟರು. ಆಮೇಲೆ ನಾವು ಏನಂತ ಮಾತಾಡೋಣ ಅವ್ರ ಹತ್ರ, ಸುಮ್ಮನೆ ಆಗಿಬಿಟ್ಟು ಬರ್ತೀರಾ ಅಣ್ಣ, ಬರ್ತೀವಿ ಅಂತ ಇದ್ದು. ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂದರು. ಇಲ್ಲ ಅಣ್ಣ ಆಯಿತು, ಬರ್ತೀವಣ್ಣ ಬರೋಲ್ಲ, ಕೂತ್ಕೊಳ್ಳಿ, ಫೋಟೋ ಇಡ್ಸ್ಕೊಳ್ಳಿ ಬನ್ನಿ ಅಂದ್ಬಿಟ್ಟು ನಾನು ಅಷ್ಟು ದೂರ ನಿಂತ್ಕೊಂಡೆ. ಏನು ಶ್ರೀನಿವಾಸ್ ಅವರೇ ಅಂತ ಕೈ ಹಿಡ್ದು ಎಳ್ಕೊಂಡ್ರು, ಅದಿದೆ ಫೋಟೋ, ಎಳ್ಕೊಂಡು ಫೋಟೋ ಇಡ್ಸ್ಕೊಂಡ್ರು, ಹಾರ ಎಲ್ಲ ಹಾಕಿ ಅಣ್ಣ ಬರ್ತೀವಣ್ಣ ಅಂದರು. ಬಂದ್ವಿ. ಹೊರಟ್ರಾ ಅಂತ ಎದ್ದು ನಿಂತ್ಕೊಂಡು ಕೈ ಮುಗಿದ್ರು. ನಾವು ಎಲ್ಲ ಆಯ್ತಣ್ಣ ಅಂತ ಬರೆದು ನಮ್ಮ ಮನಸ್ಸಿಲ್ಲ ಬರೋಕ್ಕೆ. ಹಾಗೇ ಬಂದು ಈಚೆ ಬಂದು, ಈಗ ಹಳೆ ಮನೆ ಇತ್ತಲ್ಲ, ಗೇಟ್ ಹತ್ರ ನಿಂತ್ಕೊಂಡ್ರೆ ಅವ್ರು ನಿಂತಿರೋದು ಕಾಣುತ್ತೆ. ನಾವು ಗೇಟ್ ಹತ್ರ ಇನ್ನೊಂದ್ಸಲ ನೋಡ್ಬೋಣ ಅಂತ ತಿರುಗಿ ನೋಡಿದ್ವಿ ಸರ್, ಕೈ ಇಟ್ಕೊಂಡೇ ನಿಂತಿದ್ದಾರೆ ಸರ್. ನಮಗೆ ಆಶ್ಚರ್ಯ ಆಯಿತು, ಏನಪ್ಪ ಈ ಮನುಷ್ಯ ಯಾಕೆ ಇಷ್ಟು ಬೆಳೆದಿದ್ದಾರೆ ಅಂದರೆ, ನಾವು ಗೇಟಿಂದ ಆಚೆ ಬರೋರು ಹೀಗೆ ನಿಂತಿದ್ರು, ಹಂಗೆ ನಿಂತಿದ್ರು. ನಾವೆಲ್ಲ ಮಾತಾಡ್ಕೊಂಡ್ರೆ, ನೋಡ್ರಿ ಯಾಕೆ ರಾಜ್ಕುಮಾರ್ ಅಂತಾರೆ ಅಂದರೆ, ನೋಡಿ ಈ ಗುಣನೇ ಅವ್ರನ್ನ ಬೆಳೆಸಿರೋದು. ನಾವು ಯಾರು ಅವ್ರ ಮುಂದೆ ಒಂದು ಏನೂ ಇಲ್ಲ. ನಮಗೆ ನೋಡಿ, ನಾವು ಗೇಟ್ ಹತ್ರ ಬಂದ್ರೂ ಹಿಂಗೆ ನಿಂತವ್ರೆ ಅಂದರೆ ಏನರ್ಥ? ಅದಕ್ಕೆ ರಾಜ್ಕುಮಾರು ಕರ್ನಾಟಕ ಮೆಚ್ಚೋ ರಾಜ್ಕುಮಾರ್ ಆಗಿರೋದು ಅಂತ ಮಾತಾಡ್ಕೊಂಡು ಬಂದ್ವಿ. ಸರಿ, ಈ ಮುಂದೆ ಬರ್ತಾ ನೀವು ಈಗ ರಾಜ್ಕುಮಾರ್ ಅವ್ರನ್ನ ಭೇಟಿ ಆದ್ರೆ, ಅವ್ರು ಹೇಳಿದ್ರೆ ಬುಕ್ ಎಲ್ಲ ಬರೆದು, ಅವ್ರ ಬುಕ್ ಬರೆಯೋಕೆ ಏನು ಇದು? ಅದೇ ಪ್ರೇರಣೆ. ನಾನೇನು ಮಾಡಿದೆ, ಎಷ್ಟು ಬುಕ್ ಬರ್ದಿದ್ದೀರಾ ಸರ್ ಅವ್ರ ಬಗ್ಗೆ? ಈಗ 6 ಬುಕ್ ಆಗಿದೆ. ರಾಜ್ಕುಮಾರ್ ಅವ್ರದ್ದು ಅಲ್ಲದೆ ಮತ್ತೆ ಬೇರೆ ಬರ್ದಿದ್ದೀರಾ? ಬೇರೆ ಕವನ ಸಂಕಲನ ಬರ್ತಿದ್ದೀನಿ, 1-2 ನಾಟಕ ಬರ್ದಿದ್ದೀನಿ. ಅಣ್ಣವ್ರ ಬಗ್ಗೆ ಬುಕ್ ಎಷ್ಟು ಬರ್ದಿದ್ರೆ? ಅದು ಯಾವ್ದು? 6 ಬರ್ದಿದೆ. ನೆನಪಿನಂಗಳದಲ್ಲಿ ನಟ ಸಾರ್ವಭೌಮ ಅಂದ್ಬಿಟ್ಟು ಮೊದಲನೇ ಬುಕ್ಕು. ಅದೇನು ಬರ್ದೆ ಅಂದರೆ, ನಾನು ಅವ್ರ ಮನೆಗೆ ಹೋಗಿದ್ದು, ಅವ್ರ ಹತ್ರ ಈಗ ನಿಮ್ಮ ಹತ್ರ ಏನು ಮಾತಾಡಿದೆ ಅದನ್ನೇ ಮಾಡಿ ಅವ್ರ ಕೆಲವು ಚಿತ್ರಗಳನ್ನ ಹಾಕಿ ಒಂದು ಬುಕ್ ಮಾಡಿದೆ. ಅನ್ನಪೂರ್ಣ ಪ್ರಕಾಶನ್ ಅಂತ ಇದ್ರು, ಅವರು ನಮ್ಮ ರಿಲೇಷನ್ನೇ. ಅವ್ರೇನು ಮಾಡಿದ್ರು, ಬರದೆ ಇದೊಂದು ಬುಕ್ ಮಾಡೋಣ, ಒಂದು ಸಣ್ಣ ಬುಕ್ಕು, ಒಂದು 60 ಪೇಜ್ ಇರ್ಬೇಕು. ಅದು ನಮಗೇನು ಗೊತ್ತಿಲ್ಲ ಅವಾಗ, ಪುಸ್ತಕ ಅಂತಲೇ ಗೊತ್ತಿಲ್ಲ, ಏನೋ ಖುಷಿಗೆ ಬರೆದ್ವಿ. ಅವರು ಪ್ರಕಟಣೆ ಮಾಡಿದ್ರು. ಒಳ್ಳೆ ಚಿತ್ರ ಇತ್ತು, ಲವಕುಶ ಚಿತ್ರ, ರಾಜ್ಕುಮಾರ್ ರಾಮನ್ ಪಾತ್ರ ಮಾಡಿದ್ದು, ಅದು ಹಾಕ್ತೆ. ಅದೇನೋ ಆಯಿತು, ಅವರು ಲೈಬ್ರರಿಗೇನೋ ಹಾಕ್ಕೊಂಡ್ರು. 2ನೇದು ಮುಳುಗದ ಸೂರ್ಯ ಡಾಕ್ಟರ್ ರಾಜ್ಕುಮಾರ್ ಅಂತ ಬರೆದೆ. ಅದರಲ್ಲಿ ಅಷ್ಟೊತ್ತಿಗೆ ಸ್ವಲ್ಪ ಇದಾಯಿತು ನನಗೆ, ರಾಜ್ಕುಮಾರ್ ಬಗ್ಗೆ ಜಾಸ್ತಿ ಇನ್ನೊಂದು ಸ್ವಲ್ಪ ತಿಳ್ಕೊಂಡು ಹೋಗಿ ಅಂತ. ಆಮೇಲೆಲ್ಲ ಬರೆದು ಇದು ಮಾಡಿದೆ. 3ನೇ ಚಿತ್ರ ಬಂದು, 3ನೇ ಬುಕ್ಕು ಬಂದು ಕಲಾನಿಧಿ ಡಾಕ್ಟರ್ ರಾಜ್ಕುಮಾರ್ ಅಂದ್ಬಿಟ್ಟು. ಅದು ಸಂಪಾದನೆ ಅಂದರೆ ನೀವು ಬರೆದಿದ್ದು, ನಾನು ಬರೆದಿದ್ದು, ಒಂದು 7-8 ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಬರೆದಿದ್ರು. ಅವ್ರು ರಾಜ್ಕುಮಾರ್ ಹತ್ರ ಅವ್ರು ಹೋಗಿದ್ದ ಅನುಭವಗಳನ್ನ ಬರೆದ್ರು. ಅದಾಯಿತು. ಆಮೇಲೆ 4ನೇದು ಇದು
ಇದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಂತ ಅದು ಬರೆದೆ. ಅದೇನಂದರೆ ಕರ್ನಾಟಕ ರತ್ನ ಚಿಕ್ಕ ಬುಕ್ಕು, ಮಕ್ಳಿಗೆ ಮಾತ್ರ ಗೊತ್ತಾಗಬೇಕು ಅದು. ರಾಜ್ಕುಮಾರ್ ಎಲ್ಲಿ ಹುಟ್ಟಿದ್ರು, ಏನು ಮಾಡಿದ್ರು, ಎಷ್ಟೇ 8ನೇ ಕ್ಲಾಸ್ ಹೈಸ್ಕೂಲ್ ಹುಡುಗರು ಹೋದ್ರು ಅರ್ಥ ಆಗಬೇಕು. ಅದು ಬರೆದ್ವಿ. 10 ರೂಪಾಯಿ ಬುಕ್ಕು ಅದು ಬರೆದ್ವಿ. ಅದು ಒಂದೇ ದಿನ ಒಂದು 3,000 ಖರ್ಚಾಯ್ತಂತೆ. ಅದು ಇವರಿದ್ದಾರಲ್ಲ ನಮ್ಮ ನವೀಗ ಹೋಟ್ಲು, ಅವರು ಇದು ಮಾಡಿದ್ರು, ಅದನ್ನು ಪ್ರಿಂಟ್ ಮಾಡಿಸಿದ್ರು. 3,000 ಅವ್ರು ತೊಗೊಂಡ್ಬಿಟ್ರು. ಎಲ್ಲ ತೊಗೊಂಡು ಅವರು ಏನು ಮಾಡಿದ್ರು, ಎಲ್ಲ ಹಂಚಿದ್ರು. ಆಯಿತು. ಆಮೇಲೆ ನಾಡೋಜ ಡಾಕ್ಟರ್ ರಾಜ್ಕುಮಾರ್ ಅಂತ ಬರೆದೆ. ಅದನ್ನು ಎಲ್ಲ ಈ ಹೋರಾಟದ್ದು ಗೋಕಾಕ್ ವರದಿಯಲ್ಲಿ ಹೆಂಗೆ ಬಂದರು ಅವರು, ಗೋಕಾಕ್ ವರದಿ ನಾನೇನು ಮಾಡ್ತೀವಿ, ನಾವು ಅವ್ರ ಜೊತೆ ಎಲ್ಲೆಲ್ಲಿ ಓದ್ತಿದ್ವಿ, ಇದೆಲ್ಲ ಬರೆದ್ವಿ. ಅಂದರೆ ಏನೇ ಓದ್ರೂ ನಾವು ಹೋರಾಟ ಹೋಗೋದು ನಮಗೆ ಗಾಡ್ ಫಾದರ್ ಇಲ್ಲ, ಅಣ್ಣ ಅವ್ರ ಹೆಸರು ಹೇಳ್ಕೊಂಡು ಹೋಗ್ಬೇಕು, ಕನ್ನಡ ಅಣ್ಣ ಎರಡೇ. ಆಮೇಲೆ ಇದೊಂದು ಬರ್ದು, ಈಗ ಮಕ್ಕಳ ರಾಜ ಡಾಕ್ಟರ್ ರಾಜ್ಕುಮಾರ್ ಅಂದ್ಬಿಟ್ಟು ಮಕ್ಕಳ ಚಿತ್ರಗಳಲ್ಲಿ ರಾಜ್ಕುಮಾರ್ ಯಾವ ಚಿತ್ರ ಮಾಡಿದ್ದಾರೆ ಅಂದ್ಬಿಟ್ಟು ಮಕ್ಕಳ ರಾಜ, ಅದು ಕೊನೆಯದು. ಇಷ್ಟು ಪುಸ್ತಕ ಬರೆದ್ರಿ. ಈ ನಂತರ ನೀವೀಗ ಹೇಳಿದ್ರಿ ನಿಮಗೆ ಹೋರಾಟಕ್ಕೆ ರಾಜ್ಕುಮಾರ್ ಅವರು ಸ್ಫೂರ್ತಿ ಹಂಗೆ ಅಂತ. ನೀವು ಅವಾಗ ಯಾವ್ಯಾವ ಹೋರಾಟ ಮಾಡಿದ್ರಿ, ಯಾವ್ಯಾವ ಥರ? ನಾನು ಫಸ್ಟು ಹೋರಾಟ ಮಾಡಿದ್ದೆ